ಧರ್ಮಸ್ಥಳ ಕಾಡಲ್ಲಿ ನಡೀತಾ ಇರೋ ಆಪರೇಷನ್ ಅಸ್ಥಿಪಂಜರದ ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಎಸ್ಐಟಿ ಇವತ್ತು ಸಲ್ಲಿಸಲಿದೆ. ಜೊತೆಗೆ ಉತ್ಖನನವೂ ನಡೆಯಲಿದೆಯಂತೆ. ಇತ್ತ ಧರ್ಮಸ್ಥಳ ಬೆಂಬಲಕ್ಕೆ ನಿಂತ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ನಡೆಸಿದ್ದಾರೆ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ ಎಲ್ಲಿಗೆ ಬಂತು? ಹಿಂದೆ ಎಸ್ಐಟಿಯಿಂದ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಕೆ. ಧರ್ಮಸ್ಥಳ ಕಾಡಲ್ಲಿ ಆಪರೇಷನ್ ಅಸ್ಥಿಪಂಜರ. ಕಳೆದ 15 ದಿನಗಳಿಂದ ಶವಶೋಧ, ದಿನಕ್ಕೊಂದು ಗುಂಡಿ, 18 ಆಳ ಕಾರ್ಮಿಕರ ಜೊತೆ ಜೆಸಿಬಿಯು ಕೆಲಸ. ಬೆಳಗಾದ್ರೆ ನೇತ್ರಾವತಿ ನದಿ ತಟದಲ್ಲಿ ಅನಾಮಿಕ ತೋರಿಸಿದ್ದಲ್ಲೆಲ್ಲ ಅಗೆತ. ಕೇಳಿದಷ್ಟು ಆಳ ಅಗಲ, 5 ಅಲ್ಲ 10 ಅಲ್ಲ, ಬರೋಬ್ಬರಿ 17 ಸ್ಥಳಗಳಲ್ಲಿ ಅಗೆದ್ರೂ ಅಸ್ಥಿಪಂಜರ ಸಿಕ್ಕಿದ್ದು 6ನೇ ಪಾಯಿಂಟ್ನಲ್ಲಿ ಮಾತ್ರ. ಅದು ಗಂಡಸಿನದ್ದು. ತಲೆಬುರುಡೆ ರಹಸ್ಯ. ಆಗಸ್ಟ್ 18ಕ್ಕೆ ಸದನಕ್ಕೆ ಸರ್ಕಾರದಿಂದ ಉತ್ತರ. ಮತ್ತೊಂದು ಕಡೆ ಸೋಮವಾರವೇ ವಿಧಾನಸಭೆಯಲ್ಲಿ ಗೃಹ ಸಚಿವರು ಧರ್ಮಸ್ಥಳ ಶವಶೋಧದ ಬಗ್ಗೆ ಉತ್ತರ ಕೊಡಬೇಕಿದೆ. ಆದ್ರಿಂದ ಎಸ್ಐಟಿ ಇಂದೇ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಲಿದೆ. ಉತ್ಖನನ ಜಾಗದ ಮಾಹಿತಿ ಒಳಗೊಂಡ ಪ್ರಾಥಮಿಕ ವರದಿ ಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಅನಾಮಿಕ ಗುರುತಿಸಿದ್ದ ಪಾಯಿಂಟ್ನಲ್ಲಿ ಏನು ಸಿಕ್ಕಿದೆ, ತನಿಖೆ ಯಾವ ಹಂತದಲ್ಲಿದೆ ಎಂಬ ಬಗ್ಗೆಯಷ್ಟೇ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಮಧ್ಯಂತರ ವರದಿ ಮಧ್ಯೆಯೂ ನಡೆಯುತ್ತಾ ಉತ್ಖನನ. ಸರ್ಕಾರಕ್ಕೆ ಮಧ್ಯಂತರ ವರದಿ ಸಿದ್ಧವಾಗ್ತಿರುವ ಮಧ್ಯೆಯೂ ಇಂದು ಕೂಡ ಉತ್ಖನನ ನಡೆಯಲಿದೆಯಂತೆ. ವರದಿ ಸಲ್ಲಿಕೆ ಮಧ್ಯೆಯೂ ಉತ್ಖನನ ನಿಲ್ಲಿಸುವಂತೆ ಮೇಲಾಧಿಕಾರಿಗಳಿಂದ ಸೂಚನೆ ಬಂದಿಲ್ಲ. ಆದ್ರಿಂದ ಇಂದು ಎಸ್ಐಟಿ ಉತ್ಖನನ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ. ಅನಾಮಿಕ ದೂರುದಾರನಿಗೆ ಎಸ್ಐಟಿ ಕಚೇರಿಗೆ ಬರಲು ಸೂಚನೆ ಕೊಡಲಾಗಿದೆ. ಅನಾಮಿಕನ ವಿರುದ್ಧವೂ ನಡೆಯುತ್ತಾ ತನಿಖೆ. ಅನಾಮಿಕನ ಆರೋಪಕ್ಕೆ ಸಾಕ್ಷ್ಯ ಸಿಗದೇ ಇದ್ದರೆ ದೂರುದಾರನ ಗಂಭೀರ ತನಿಖೆ ನಡೆಯಲಿದೆಯಂತೆ. ಅನಾಮಿಕನ ವಿರುದ್ಧ ತನಿಖೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸುಳಿವು ಕೊಟ್ಟಿದ್ದಾರೆ. ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಅವನ ಮೇಲೆ ಕ್ರಮ ತಗೋಬೇಕಾಗುತ್ತೆ. ರಾಜಕಾರಣ ಮಾಡೋದು ಬೇಡ. ಬೇಗ ಎಸ್ಐಟಿ ಮಾಡಿದೆ, ಒಂದು ಕ್ಲಾರಿಟಿ ಬಂದ್ಬಿಟ್ರೆ ಆಮೇಲೆ ಯಾರು ಕೂಡ ಮಾತಾಡೋದು. ಅನಾಮಿಕನ ದೂರಿನಲ್ಲಿ ಹುರುಳಿಲ್ಲದಿದ್ದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನುತ್ತಾರೆ ಹಿರಿಯ ವಕೀಲ ಕೃಷ್ಣಪ್ಪ. ಇನ್ನು 5 ವರ್ಷಕ್ಕಿಂತಲೂ ಹೆಚ್ಚು ಶಿಕ್ಷೆಗೆ ಒಳಪಡುವ ಸಾಧ್ಯತೆ ಇದ್ದು ಆತನ ಜೊತೆ ಕೈಜೋಡಿಸಿದವರ ವಿರುದ್ಧವೂ ಕ್ರಮಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಂತೆ. ಅಂತಿಮವಾಗಿ ಒಂದು ವೇಳೆ ಅದನ್ನು ಸುಳ್ಳು ಅನಿಸಿದ್ದಾಗದೆ ಆ ವ್ಯಕ್ತಿಯನ್ನು ಭರಿಸಬೇಕಾಗುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾನೂನು ತಿದ್ದುಪಡಿಗಳನ್ನು ಇತ್ತೀಚೆಗೆ BNS ಮಾಡಿದೆ. ಅಪಪ್ರಚಾರ ಖಂಡಿಸಿ SR ವಿಶ್ವನಾಥ್ ಧರ್ಮಸ್ಥಳ ಚಲೋ. ಯಲಹಂಕದಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೊರಟ ಶಾಸಕರು. ಧರ್ಮಸ್ಥಳ ಬೆಂಬಲಕ್ಕೆ ನಿಂತ ಬಿಜೆಪಿ ನಾಯಕರು ರಣಕಹಳೆ ಮೊಳಗಿಸಿದ್ದಾರೆ. ಅಪಪ್ರಚಾರ ಖಂಡಿಸಿ ಇಂದು ಬಿಜೆಪಿ ಶಾಸಕ SR ವಿಶ್ವನಾಥ್ ಧರ್ಮಸ್ಥಳ ಚಲೋ ಹೊರಟಿದ್ದಾರೆ. ಯಲಹಂಕದಿಂದ ಧರ್ಮಸ್ಥಳ ಕ್ಷೇತ್ರದತ್ತ ಕಾರ್ಯಕರ್ತರೊಂದಿಗೆ ತೆರಳುತ್ತಿದ್ದಾರೆ. ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ನಿನ್ನೆ ಹೊರಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿದ್ರು ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ದೊಡ್ಡ ಪಿತೂರಿ ನಡೀತಾ ಇದೆ ಅಂತಕ್ಕಂಥ ಸತ್ಯಾಂಶವನ್ನು ಅವ್ರು ಹೇಳಿದ್ರು. ಒಬ್ಬ ಅನಾಮಧೇಯ ಕೊಲೆಯಾದಂಥ 100 ಶವಗಳನ್ನು ನಾನು ಊತಿದ್ದೀನಿ ಅಂದರೆ ಅವಾಗಲೇ ಅವನು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಮುಚ್ಚಿಟ್ಟವನಂದರೆ ಆ ಕೊಲೆ ಮಾಡಿದ್ದಕ್ಕೆ ಇವನು ಸಾಥ್ ಕೊಟ್ಟವನು. ಮತ್ತೆ ಇದಾದ್ಮೇಲೆ ಎಲ್ಲೋ ಒಂದು ಕಡೆ 100 ಹೆಣ ಇರಬೇಕಲ್ವಾ, ಅಗದಿದ್ದಾಯ್ತದಲ್ಲ ಕಡೆಗೆ ಫಸ್ಟ್ ಅವ್ನು ನೇಣಿಗೆ ಹಾಕಲೇಬೇಕು. ಮುಸುಕುಧಾರಿ ದೂರುದಾರ ಹೇಳಿದಂತೆ ಅಪರಾಧ ಕೃತ್ಯಗಳು ನಡೆದಿಲ್ಲ ಅನ್ನೋ ಚರ್ಚೆ ಜೋರಾಗಿದೆ. ಅನಾಮಿಕನ ದಾಳವಾಗಿಸಿಕೊಂಡ ಗುಂಪು ಷಡ್ಯಂತ್ರ ರೂಪಿಸಿದೆಯಾ ಅನ್ನೋ ಅನುಮಾನವೂ ಹೆಚ್ಚಾಗಿದೆ. ಇತ್ತ ಸೋಮವಾರ ಸದನದಲ್ಲಿ ಧರ್ಮಸ್ಥಳ ಚರ್ಚೆ ಕಾವೇರಲಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.